ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸ್ತಾ ಇರೋ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ರಿಪಬ್ಲಿಕ್ ಆಫ್ ಭದ್ರಾವತಿಯಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಎನ್ನುವ ಪರಿಸ್ಥಿತಿ ಇದೆ. ಇಲ್ಲಿ ಮಹಿಳೆಯರಿಗೆ, ಮಹಿಳಾ ಅಧಿಕಾರಿಗಳಿಗೆ ರಕ್ಷಣೆನೇ ಇಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಎಂಎಲ್ಎ ಮಗ ಬಸವೇಶ್ನ ವಿರುದ್ಧ ಕ್ರಮ ಆಗಲೇಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ. ಭದ್ರಾವತಿಯಲ್ಲಿ ಶಾಸಕ ಸಂಗಮೇಶ್ ಪುತ್ರನ ದರ್ಪಕ್ಕೆ ಸಂಬಂಧಪಟ್ಟ ಹಾಗೆ ವಿಪಕ್ಷ ನಾಯಕ ಆರ್ ಅಶೋಕ್ ರಿಯಾಕ್ಟ್ ಮಾಡಿದ್ದಾರೆ. ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಸರ್ಕಾರಕ್ಕೆ ಮರಳು ದಂಧೆ ತಡೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಾಂಗ್ರೆಸ್ ಶಾಸಕರಿಗೆ ಹಣ ಸಿಗ್ತಾ ಇಲ್ಲ. ವರ್ಗಾವಣೆ ದಂಧೆಯಲ್ಲಿ ಹಣ ಮಾಡಬೇಕು, ಇಲ್ಲ ಮರಳು ಮಾಫಿಯಾದಲ್ಲಿ ಹಣ ಮಾಡಬೇಕು. ಭದ್ರಾವತಿ ಪ್ರಕರಣ ಕೇವಲ ಒಂದು ಉದಾಹರಣೆಯಷ್ಟೇ ಅಂತ ಪ್ರತಿಪಕ್ಷ ನಾಯಕ ರಿಯಾಕ್ಟ್ ಮಾಡಿದ್ದಾರೆ. ಮಾಡ್ತಾ ಇದ್ದಾರೆ. ನಾನು ಹೇಳ್ದಲ್ಲ, ಕರ್ನಾಟಕದಲ್ಲಿ ಇದೊಂದು ಒಂದು ಭದ್ರಾವತಿ ಘಟನೆಯನ್ನು ಒಂದು ಹೇಳ್ತಾ ಇದ್ದಾರೆ. ಕರ್ನಾಟಕದ ಎಲ್ಲ ಕಡೆನೂ ಅದೇ ನಡೀತಾ ಇರೋದು. ಮಂಡ್ಯದಲ್ಲೂ ಅದೇ ನಡೀತಾ ಇರೋದು, ಬೀದರಲ್ಲೂ ಅದೇ ನಡೀತಾ ಇರೋದು, ಗುಲ್ಬರ್ಗಾದಲ್ಲೂ ಅದೇ, ಯಾದಗಿರಿಯಲ್ಲೂ ಅದೇ ಇರ್ತಾರೆ. ಮರಳು ಮಾಫಿಯಾನೇ ನಡೀತಾ ಇರೋದು. ಅದರಿಂದ ಯಾರಿದ್ದಾರೆ ಅಂದರೆ ಕಾಂಗ್ರೆಸ್ಸಿನ ಶಾಸಕರಿದ್ದಾರೆ. ಯಾರು ಮುಚ್ಚುಮರೆ ಏನಿದೆ? ಅಯ್ಯಮ್ಮ ಧೈರ್ಯವಾಗಿ ರೆಕಾರ್ಡ್ ಮಾಡಿ ಹೇಳಿದ್ಲು, ಬೇರೆಯವರು ಧೈರ್ಯ ಇಲ್ಲ, ಟ್ರಾನ್ಸ್ಫರ್ ಆಗ್ಬಿಡುತ್ತೆ ಅಂತ ಭಯದಿಂದ ಯಾರು ಹೇಳ್ತಾ ಇಲ್ಲ. ಮತ್ತು ಅವ್ರಿಗೂ ಏನು MLAಗಳಿಗೂ ಪಾಪ ಅವ್ರ ಸ್ಥಿತಿನೂ ಶೋಚನೀಯ ಸ್ಥಿತಿಯಾಗಿದೆ. ಅವ್ರದ್ದು ಅಭಿವೃದ್ಧಿ ಕಾರ್ಯ ಇಲ್ಲಲ್ಲ, ಏನು ಅಭಿವೃದ್ಧಿ ಕಾರ್ಯ ಇಲ್ಲ, ಗುದ್ಲಿ ಪೂಜೆ ಇಲ್ಲ, ಶಂಕುಸ್ಥಾಪನೆ ಇಲ್ಲ. ಅವರು ಬೇಸತ್ತ ಹುಟ್ಟಿದ್ದಾರೆ, ಬೇಸತ್ತ ಹುಟ್ಟಿದ್ದಾರೆ. ಅದರಿಂದ ಬೇರೆ ದಾರಿ ಇಲ್ಲದೆ ಅವರು ಈ ಟ್ರಾನ್ಸ್ಫರು ಮತ್ತು ಮಾಫಿಯಾ, ಇದು ಮರಳು ಮಾಫಿಯಾದಲ್ಲಿ ಮಾಡ್ತಾ ಇದ್ದಾರೆ. ನಾನು ಹೇಳ್ದಲ್ಲ, ಕರ್ನಾಟಕದಲ್ಲಿ ಇದೊಂದು ಭದ್ರಾವತಿ ಘಟನೆಯನ್ನು ಒಂದು ಹೇಳ್ತಾ ಇದ್ದಾರೆ. ಕರ್ನಾಟಕದ ಎಲ್ಲ ಕಡೆನೂ ಅದೇ ನಡೀತಾ ಇರೋದು. ಮಂಡ್ಯದಲ್ಲೂ ಅದೇ ನಡೀತಾ ಇರೋದು, ಬೀದರಲ್ಲೂ ಅದೇ ನಡೀತಾ ಇರೋದು, ಗುಲ್ಬರ್ಗಾದಲ್ಲೂ ಅದೇ, ಯಾದಗಿರಿಯಲ್ಲೂ ಅದೇ ಇರ್ತಾರೆ. ಮರಳು ಮಾಫಿಯಾನೇ ನಡೀತಾ ಇರೋದು. ಅದರಿಂದ ಯಾರಿದ್ದಾರೆ ಅಂದರೆ ಕಾಂಗ್ರೆಸ್ಸಿನ ಶಾಸಕರಿದ್ದಾರೆ. ಯಾರು ಮುಚ್ಚುಮರೆ ಏನಿದೆ? ಅಯ್ಯಮ್ಮ ಧೈರ್ಯವಾಗಿ ರೆಕಾರ್ಡ್ ಮಾಡಿ ಹೇಳಿದ್ಲು, ಬೇರೆಯವರು ಧೈರ್ಯ ಇಲ್ಲ, ಟ್ರಾನ್ಸ್ಫರ್ ಆಗ್ಬಿಡುತ್ತೆ ಅಂತ ಭಯದಿಂದ ಯಾರು ಹೇಳ್ತಾ ಇಲ್ಲ. ಮತ್ತು ಅವ್ರಿಗೂ ಏನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.